ಭವಿಷ್ಯದಲ್ಲಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹಸನಾಗಿರಬೇಕು ಅಂತ ಹೇಳಿದ್ರೆ ನೀವು ಒಂದು ಉತ್ತಮ ಜೀವ ವಿಮೆಯನ್ನು ಹೊಂದಿರಲೇಬೇಕಾಗುತ್ತೆ. ನಿಮ್ಮ ಆದಾಯಕ್ಕೆ ತಕ್ಕ ಇನ್ಶೂರೆನ್ಸ್ ಕವರು ಇರಬೇಕು, ಹಾಗೆ ಮೆಚುರಿಟಿ ಕವರು ಉತ್ತಮವಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಕಟ್ಟೋ ಪ್ರೀಮಿಯಂ ಸ್ವಲ್ಪ ಜಾಸ್ತಿನೇ ಇರಬಹುದು. ಆದ್ರಿಂದ ಅನ್ಫಾರ್ಚುನೇಟ್ ಡೆತ್ ಇಂದ ಆಗುವ ರಿಸ್ಕ್ ಅನ್ನ ಮಾತ್ರ ಕವರ್ ಮಾಡ್ಕೋತೀನಿ. ಮೆಚುರಿಟಿಯಲ್ಲಿ ನನ್ಗೆ ಏನು ಬೇಡ ಅಂತ ಹೇಳಿದ್ರೆ LICಯ ಈಗಿರುವ ಜೀವನ್ ಅಮರ್ ಪ್ಲಾನ್ ಒಂದು ಉತ್ತಮ ಆಯ್ಕೆ. ಈ ಜೀವನ್ ಅಮರ್ ಪಾಲಿಸಿಯಲ್ಲಿ ಮೆಚುರಿಟಿ ಡೇಟ್ ವರೆಗೂ ಬದುಕುಳಿದ್ರೆ ಯಾವುದೇ ಮೆಚುರಿಟಿ ಬೆನಿಫಿಟ್ ಸಿಗಲ್ಲ. ಪೂರ್ತಿ ಪಾಲಿಸಿ ಅವಧಿಯಲ್ಲಿ ಅಷ್ಟೊಂದು ಪ್ರೀಮಿಯಂ ನ ಕಟ್ಟಿರ್ತೀವಿ, ಬದುಕುಳಿದ ನಂತರ ಏನು ನಮ್ಗೆ ರಿಟರ್ನ್ ಬರಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೆಲ್ಲ ಆನ್ಸರ್ ಆಗಿ LIC ಹೊಸ ಪ್ಲಾನ್ ಜೀವನ್ ಕಿರಣ್ ನ ಲಾಂಚ್ ಮಾಡ್ತಾ ಇದೆ. ಈ ಪಾಲಿಸಿಯ ಉತ್ತಮ ಬೆನಿಫಿಟ್ ಪ್ರೀಮಿಯಂ ರಿಟರ್ನ್ ಆಗೋದು. ಅದಲ್ಲದೆ ಒಂದೊಮ್ಮೆ ಈ ಪಾಲಿಸಿ 2 ವರ್ಷ ಅದಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಪ್ರಪೋರ್ಷನೇಟ್ ಡೆತ್ ಬೆನಿಫಿಟ್ ಸಹ ಪಾಲಿಸಿಯಲ್ಲಿ ಕಂಟಿನ್ಯೂ ಆಗುತ್ತೆ, ಹಾಗೆ ಪ್ರಪೋರ್ಷನೇಟ್ ಮೆಚುರಿಟಿ ಬೆನಿಫಿಟ್ ಸಹ ಸಿಗುತ್ತೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೋತೀನಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ದೇವಾಡಿ ಡಿಲೈಟ್ ಇನ್ಶೂರೆನ್ಸ್ ಎಜುಕೇಶನ್ ಸೆಷನ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಏನೆಲ್ಲ ಬೆನಿಫಿಟ್ ಗಳಿವೆ, ಜೀವನ್ ಅಮರ್ ಪಾಲಿಸಿಗೆ ಕಂಪೇರ್ ಮಾಡಿದ್ರೆ ಯಾವುದು ಉತ್ತಮ, ಎರಡು ಪಾಲಿಸಿಯಲ್ಲಿ ಏನ್ ಸಿಮಿಲಾರಿಟೀಸ್ ಇದೆ, ಏನ್ ಡಿಫರೆನ್ಸಸ್ ಇವೆ, ಹಾಗೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಹಾಗೆ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಪ್ರತಿಯೊಂದು ಮಾಹಿತಿನೂ ತಿಳಿಸ್ಕೊಡ್ತೀನಿ. ಪಾಲಿಸಿನ ಸರಿಯಾಗಿ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿರಿ. ಮೊದಲನೇದಾಗಿ LIC ಜೀವನ್ ಕಿರಣ್ ಪಾಲಿಸಿ ಹಾಗೆ ಜೀವನ್ ಅಮರ್ ಪಾಲಿಸಿಯಲ್ಲಿ ಎಂಟ್ರಿ ಏಜ್ ಬಂದ್ಬಿಟ್ಟು 18 ಇಯರ್ಸ್ ಲಾಸ್ಟ್ ಬರ್ತ್ಡೇ ಅಂದ್ರೆ ಕಂಪ್ಲೀಟೆಡ್ ಏಜು, ಹಾಗೆ 65 ಇಯರ್ಸ್ ಏಜ್ ಲಾಸ್ಟ್ ಬರ್ತ್ಡೇ ಅಥವಾ ಅದರ ಒಳಗಿನವರು ಈ ಪಾಲಿಸಿನ ಕೊಂಡ್ಕೊಳ್ಳಿಕ್ಕೆ ಅರ್ಹರಿರ್ತಾರೆ. ಪಾಲಿಸಿ ಟರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಜೀವನ್ ಕಿರಣ್ ಜೀವನ್ ಅಮರ್ ಎರಡೂ ಪಾಲಿಸಿಯಲ್ಲಿ ಮಿನಿಮಮ್ 10 ವರ್ಷದಿಂದ 40 ವರ್ಷ ಮ್ಯಾಕ್ಸಿಮಮ್ ಅವಧಿಗೆ ಅಥವಾ ಅದರ ಒಳಗಿನ ಯಾವುದೇ ಟರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಸಿಂಗಲ್ ಪ್ರೀಮಿಯಂ ಮೂಲಕ ಇವೆರಡು ಪಾಲಿಸಿನೂ ಪಡ್ಕೋಬಹುದು. ಪಾಲಿಸಿ ಟರ್ಮ್ ಎಂಡ್ ಆಗುವವರೆಗೂ ರೆಗ್ಯುಲರ್ ಪ್ರೀಮಿಯಂ ಆಗಿ ಪ್ರೀಮಿಯಂ ನ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಎರಡು ಪಾಲಿಸಿನಲ್ಲೂ ಅವಕಾಶ ಇದೆ. ಹಾಗೆ ಪಾಲಿಸಿ ಟರ್ಮ್ ಗಿಂತಲೂ ಕಮ್ಮಿ ಅವಧಿಗೆ ಪ್ರೀಮಿಯಂ ಕಟ್ತೀನಿ ಲಿಮಿಟೆಡ್ ಪ್ರೀಮಿಯಂ ಆಗಿ ಅಂತ ಹೇಳಿದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಅವಕಾಶ ಇಲ್ಲ. ಆದ್ರೆ ಜೀವನ್ ಅಮರ್ ಪಾಲಿಸಿಯಲ್ಲಿ ಪಾಲಿಸಿ ಟರ್ಮ್ ಗಿಂತಲೂ 5 ವರ್ಷ ಕಮ್ಮಿ ಅಥವಾ ಪಾಲಿಸಿ ಟರ್ಮ್ ಗಿಂತಲೂ 10 ವರ್ಷ ಕಮ್ಮಿ ಪ್ರೀಮಿಯಂ ನ ಕಟ್ಟೋಕೆ ಅವಕಾಶ ಇದೆ. ಹಾಗೆ ಮಿನಿಮಮ್ ಸಮ್ ಅಶ್ಯೂರ್ಡ್ ಜೀವನ್ ಕಿರಣ್ ಪಾಲಿಸಿಯಲ್ಲಿ 15 lakhs ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಖರೀದಿಸಬೇಕಾಗತ್ತೆ. ಹಾಗೆ ಜೀವನ್ ಅಮರ್ ಪಾಲಿಸಿಯಲ್ಲಿ 25 lakhs ಸಮ್ ಅಶ್ಯೂರ್ಡ್ ನ ಖರೀದಿ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎರಡು ಪಾಲಿಸಿಯಲ್ಲೂ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇರಲ್ಲ. ಹಾಗೆ ಮಿನಿಮಮ್ ಏಜ್ ಅಟ್ ಮೆಚುರಿಟಿ ಜೀವನ್ ಕಿರಣ್ ಮತ್ತೆ ಜೀವನ್ ಅಮರ್ ಎರಡರಲ್ಲೂ ಮಿನಿಮಮ್ 28 ಇಯರ್ಸ್ ಲಾಸ್ಟ್ ಬರ್ತ್ಡೇ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 80 ಇಯರ್ಸ್ ಲಾಸ್ಟ್ ಬರ್ತ್ಡೇ ಎರಡು ಪಾಲಿಸಿಗೂ ಅಪ್ಲೈ ಆಗುತ್ತೆ. ಹಾಗೆ ಲೆವೆಲ್ ಸಮ್ ಅಶ್ಯೂರ್ಡ್ ಜೀವನ್ ಕಿರಣ್ ಪಾಲಿಸಿನಲ್ಲಿ ಒಂದೇ ಆಪ್ಷನ್ ಇರುತ್ತೆ, ಲೆವೆಲ್ ಸಮ್ ಅಶ್ಯೂರ್ಡ್ ಇರುತ್ತೆ. ಜೀವನ್ ಅಮರ್ ಅಲ್ಲಿ ಆಪ್ಷನಲ್ ಆಗಿರುತ್ತೆ, ಲೆವೆಲ್ ಸಮ್ ಅಶ್ಯೂರ್ಡ್ ಬೇಕಿದ್ರೆ ಆಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಆಪ್ಷನ್ ಜೀವನ್ ಕಿರಣ್ ಅಲ್ಲಿ ಸಿಗಲ್ಲ, ಜೀವನ್ ಅಮರ್ ಅಲ್ಲಿ ಆಪ್ಷನಲ್ ಆಗಿ ಸಿಗುತ್ತೆ. ಹಾಗೆ ಪಾಲಿಸಿ ಎಂಡ್ ಆದ ನಂತರ ಮೆಚುರಿಟಿ ಬೆನಿಫಿಟ್ ಏನ್ ಸಿಗುತ್ತೆ ಅಂತ ಕೇಳಿದ್ರೆ ಜೀವನ್ ಕಿರಣ್ ಅಲ್ಲಿ ಮೆಚುರಿಟಿ ಬೆನಿಫಿಟ್ ಇರುತ್ತೆ, ಪ್ರೀಮಿಯಂ ನ ರಿಟರ್ನ್ ಕೊಡ್ತಾರೆ. ಜೀವನ್ ಅಮರ್ ಅಲ್ಲಿ ಯಾವುದೇ ಮೆಚುರಿಟಿ ಬೆನಿಫಿಟ್ ಇರಲ್ಲ. ನೆಕ್ಸ್ಟ್ ಸರೆಂಡರ್ ವ್ಯಾಲ್ಯೂ ಜೀವನ್ ಕಿರಣ್ ಅಲ್ಲಿ ಪಾಲಿಸಿನ 2 ಇಯರ್ಸ್ ಮಿನಿಮಮ್ ಕಟ್ಟಿದ್ರೆ ಆಮೇಲೆ ಯಾವಾಗ ಬೇಕಾದ್ರೂ ಸರೆಂಡರ್ ಮಾಡಬಹುದು, ಸರೆಂಡರ್ ವ್ಯಾಲ್ಯೂ ಇರುತ್ತೆ. ಜೀವನ್ ಅಮರ್ ಪಾಲಿಸಿಯಲ್ಲಿ ಯಾವುದೇ ಸರೆಂಡರ್ ವ್ಯಾಲ್ಯೂ ಆಪ್ಷನ್ ಇರಲ್ಲ. ಬಟ್ ಲಿಮಿಟೆಡ್ ಅಥವಾ ಸಿಂಗಲ್ ಪ್ರೀಮಿಯಂ ಏನನ್ನ ಕಟ್ಟಿದ್ರೆ ಪ್ರಪೋರ್ಷನೇಟ್ ಪ್ರೀಮಿಯಂ ನ ರೀಫಂಡ್ ಮಾಡ್ತಾರೆ. ಹಾಗೆ ಲೋನ್ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಜೀವನ್ ಕಿರಣ್ ಅಥವಾ ಜೀವನ್ ಅಮರ್ ಎರಡರಲ್ಲೂ ಲೋನ್ ಆಪ್ಷನ್ ಇರಲ್ಲ. ಪಾಲಿಸಿ ಕಮೆನ್ಸ್ಮೆಂಟ್ ಡೇಟ್ ನ ಡೇಟ್ ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ವಿತಿನ್ ಫೈನಾನ್ಷಿಯಲ್ ಇಯರ್ ಡೇಟ್ ಪ್ಯಾಕ್ ಮಾಡ್ಕೊಳ್ಳಕ್ಕೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಅವಕಾಶ ಇದೆ, ಜೀವನ್ ಅಮರ್ ಪಾಲಿಸಿಯಲ್ಲಿ ಅವಕಾಶ ಇಲ್ಲ. ಯಾವ್ಯಾವ ರೈಡರ್ ಬೆನಿಫಿಟ್ಸ್ ನ ಸೇರಿಸ್ಕೋಬಹುದು ರೆಗ್ಯುಲರ್ ಪ್ರೀಮಿಯಂ ಆಗಿದ್ರೆ ಅಂತ ಹೇಳಿದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ AB ಅಥವಾ ADDB ರೈಡರ್ ನ ಸೇರಿಸ್ಕೋಬಹುದು. ಜೀವನ್ ಅಮರ್ ಪಾಲಿಸಿ ಆಗಿದ್ರೆ AB ರೈಡರ್ ನ ಸೇರಿಸ್ಕೊಳ್ಳಕ್ಕೆ ಅವಕಾಶ ಇದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ರೈಡರ್ ಬೆನಿಫಿಟ್ಸ್ ಸಿಂಗಲ್ ಪ್ರೀಮಿಯಂ ಆಗಿ
ಆಗಿದ್ರೆ ಯಾವ್ದ್ಯಾವ್ದನ್ನ ಸೇರಿಸ್ಕೋಬಹುದು ಅಂತ ಹೇಳಿದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ AD and DB ರೈಡರ್ನ ಮಾತ್ರ ಸೇರಿಸ್ಕೋಬಹುದು. ಜೀವನ್ ಅಮರ್ ಪಾಲಿಸಿಯಲ್ಲಿ ಯಾವುದೇ ರೈಡರ್ನ ಸೇರಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೆಚುರಿಟಿ ಪೇಡ್ ಅಪ್ ಬೆನಿಫಿಟ್. ಜೀವನ್ ಕಿರಣ್ ಪಾಲಿಸಿಯಲ್ಲಿ ಪಾಲಿಸಿ ಪ್ರೀಮಿಯಂನ ಅಟ್ಲೀಸ್ಟ್ 2 years ಅಥವಾ ಅದಕ್ಕಿಂತ ಜಾಸ್ತಿ ಅವಧಿಗೆ ಕಟ್ಟಿ ಆಮೇಲೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿಯಲ್ಲಿ ಮೆಚುರಿಟಿ ಪೇಡ್ ಅಪ್ ವ್ಯಾಲ್ಯೂ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆಗಿ ಪಾಲಿಸಿ ಹೋಲ್ಡರ್ ಸರ್ವೈವ್ ಆದ್ರು ಅಂತ ಹೇಳಿದ್ರೆ ಕೊಡಲಾಗುತ್ತೆ. ಆದ್ರೆ ಜೀವನ್ ಅಮರ್ ಪಾಲಿಸಿಯಲ್ಲಿ ಈ ಬೆನಿಫಿಟ್ ಸಿಗಲ್ಲ. ಹಾಗೆ ಡೆತ್ ಪೇಡ್ ಅಪ್ ಬೆನಿಫಿಟ್. ಒಂದೊಮ್ಮೆ ಪಾಲಿಸಿ ಪ್ರೀಮಿಯಂನ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅವಧಿ ಕಟ್ಟಿ ಆಮೇಲೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಕ್ಯಾಲ್ಕುಲೇಟ್ ಮಾಡುತ್ತಾರೆ. ಆ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಪಾಲಿಸಿ ಅವಧಿಯಲ್ಲಿ ಡೆತ್ ಆದವಾಗ ನಾಮಿನಿಗೆ ಕೊಡಲಾಗುತ್ತೆ. ಹಾಗಾದ್ರೆ ಈ ಮೆಚುರಿಟಿ ಪೇಡ್ ಅಪ್ ಬೆನಿಫಿಟ್ ಈ ಡೆತ್ ಪೇಡ್ ಅಪ್ ಬೆನಿಫಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಜೀವನ್ ಕಿರಣ್ ಮತ್ತೆ ಜೀವನ್ ಅಮರ್ ಪಾಲಿಸಿಯಲ್ಲಿ ಏನೇನ್ ಸಿಮಿಲಾರಿಟೀಸ್ ಇವೆ ಅಂತ ನೋಡೋಣ. ಮೊದಲನೇದಾಗಿ ಪ್ರೀಮಿಯಂ ಮೋಡ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಯರ್ಲಿ ಮತ್ತೆ ಹಾಫ್ ಇಯರ್ಲಿ ಮೋಡ್ಸ್ ಮಾತ್ರ ಅವೈಲೇಬಲ್ ಇದೆ. ಗ್ರೇಸ್ ಪೀರಿಯಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಯರ್ಲಿ ಅಥವಾ ಹಾಫ್ ಇಯರ್ಲಿ ಮೋಡ್ ಎರಡಕ್ಕೂ 30 days ಗ್ರೇಸ್ ಪೀರಿಯಡ್ ಇರುತ್ತೆ. 30 days ಒಳಗೆ ಪ್ರೀಮಿಯಂ ನ ಕಟ್ಟಿಲ್ಲ ಅಂದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಲ್ಯಾಪ್ಸ್ ಪಾಲಿಸಿನ 31 days ಇಂದ 60 days ಒಳಗಡೆ ರಿವೈವಲ್ ಮಾಡ್ಕೋಬೇಕಂತ ಹೇಳಿದ್ರೆ ಅರಿಯರ್ಸ್ ಆಫ್ ಪ್ರೀಮಿಯಂ ವಿತ್ ಇಂಟ್ರೆಸ್ಟ್ ಮತ್ತೆ DGH ಕೊಟ್ಬಿಟ್ಟು ಮಾಡ್ಬೇಕಾಗತ್ತೆ. 61 days ಅಥವಾ ಅದ್ರ ನಂತರ ರಿವೈವಲ್ ಮಾಡ್ಕೋಬೇಕಂತ ಹೇಳಿದ್ರೆ ಅರಿಯರ್ಸ್ ಆಫ್ ಪ್ರೀಮಿಯಂ ವಿತ್ ಇಂಟ್ರೆಸ್ಟ್ DGH ಕೊಡೋದಲ್ದನೆ ಬೇರೆ ಅದರ್ ರಿಕ್ವೈರ್ಮೆಂಟ್ ಅಂದ್ರೆ ಮೆಡಿಕಲ್ ಮತ್ತೆ ಅಂಡರ್ ರೈಟಿಂಗ್ ರಿಕ್ವೈರ್ಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ. ಈಗ ಸ್ಮೋಕರ್ ಪ್ರೀಮಿಯಂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎರಡೂ ಪಾಲಿಸಿಯಲ್ಲೂ ಸ್ಮೋಕರ್ ಆಗಿದ್ರೆ ಹೈಯರ್ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಇವೆರಡು ಪಾಲಿಸಿಯಲ್ಲಿ ಚಾರ್ಜ್ ಆಗುವಂತ ಪ್ರೀಮಿಯಂ ಪಾಲಿಸಿಯಲ್ಲಿ ಸಿಗುವಂತ ಬೆನಿಫಿಟ್ ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಈ ಎಕ್ಸಾಂಪಲ್ ನ ತಗೊಳ್ಳೋಣ. ಲೈಫ್ ಅಶ್ಯೂರ್ಡ್ ಏಜ್ ಅನ್ನ 30 years ಅಂತ ತಗೊಳ್ಳೋಣ. ಪಾಲಿಸಿ ಟರ್ಮ್ ಮ್ಯಾಕ್ಸಿಮಮ್ ಟರ್ಮ್ 40 years ಗೆ ತಗೊಳ್ಳೋಣ. ರೆಗ್ಯುಲರ್ ಪ್ರೀಮಿಯಂ ಇಯರ್ಲಿ ಮೋಡ್ ಅಲ್ಲಿ ಪ್ರೀಮಿಯಂ ನ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ಲಕ್ಕಿಂತ ಮೊದಲು 5 crore ಸಮ್ ಅಶ್ಯೂರ್ಡ್ ಗೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನೋಡೋದಾದ್ರೆ 1,54,000 ಇಯರ್ಲಿ ಪ್ರೀಮಿಯಂ ಪ್ಲಸ್ 4.5% GST ಅಂದ್ರೆ 6,930 rupees. ಟೋಟಲ್ 1,60,930 rupees ಪ್ರೀಮಿಯಂ ನ ಕಟ್ಟಬೇಕಾಗುತ್ತೆ. ಸೇಮ್ ಎಕ್ಸಾಂಪಲ್ ನ ಜೀವನ್ ಅಮರ್ ಅಲ್ಲಿ ಚೆಕ್ ಮಾಡಿದವಾಗ 5 crore ಸಮ್ ಅಶ್ಯೂರ್ಡ್ ಗೆ 1,18,125 rupees ಪ್ಲಸ್ 18% GST ಅಂದ್ರೆ 21,262 rupees. ಒಟ್ಟು 1,39,387 rupees ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಈಗ ಒಟ್ಟು 40 ವರ್ಷಗಳಲ್ಲಿ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಕಟ್ಟುವಂತ ಒಟ್ಟು ಪ್ರೀಮಿಯಂ ಎಷ್ಟು ಅಂತ ನೋಡೋದಾದ್ರೆ 1,54,000 into 40 years ಪ್ಲಸ್ 6,930 4.5% GST ಪ್ರಕಾರ ಹಾಗೆ 2.25% GST ಪ್ರಕಾರ ಅಂತ ಹೇಳಿದ್ರೆ ಎರಡನೇ ವರ್ಷದಿಂದ ಪಾಲಿಸಿ ಟರ್ಮ್ ಮುಗಿಯುವವರೆಗೂ ಅಂದ್ರೆ 3,465 into 39 ಎಲ್ಲ ಸೇರಿಸಿದ್ರೆ 63,02,065 ರೂಪಾಯಿ ಒಟ್ಟು ಪ್ರೀಮಿಯಂ ನ ಕಟ್ಟಿರ್ತಾರೆ. ಅದೇ ರೀತಿ ಜೀವನ್ ಅಮರ್ ಪಾಲಿಸಿಯಲ್ಲಿ 1,18,125 into 40 ಪ್ಲಸ್ 21,262 18% GST ಪ್ರಕಾರ ಮುಂದಿನ 40 ವರ್ಷಗಳವರೆಗೂ ಕ್ಯಾಲ್ಕುಲೇಟ್ ಮಾಡಿದಾಗ 55,75,480 ರೂಪಾಯಿ ಒಟ್ಟು ಪ್ರೀಮಿಯಂ ಕಟ್ಟಿರ್ತಾರೆ. ಹಾಗಾದ್ರೆ ಇವೆರಡು ಎಕ್ಸಾಂಪಲ್ ಅಲ್ಲಿ ಏನ್ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ 1,54,000 ರೂಪಾಯಿ ಪ್ರಕಾರ 40 ವರ್ಷಗಳವರೆಗೆ ಕಟ್ಟಿರುವಂತ ಒಟ್ಟು ಪ್ರೀಮಿಯಂ 61,60,000 ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ. ಅದೇ ಜೀವನ್ ಅಮರ್ ಪಾಲಿಸಿಯಲ್ಲಿ ಯಾವುದೇ ಮೆಚುರಿಟಿ ಬೆನಿಫಿಟ್ ಇರಲ್ಲ. ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸ್ನೇಹಿತರೆ ಇದೇ ತರದ ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಅದರಲ್ಲಿ ಕಮ್ಮಿ ಸಮ್ ಅಶ್ಯೂರ್ಡ್ ನ ನೋಡೋಣ. ಇಲ್ಲಿ ಸಮ್ ಅಶ್ಯೂರ್ಡ್ ನ 25 lakhs ಗೆ ಕ್ಯಾಲ್ಕುಲೇಟ್ ಮಾಡೋಣ. 15,400 ರೂಪಾಯಿ ಪ್ರೀಮಿಯಂ ಚಾರ್ಜ್ ಆಗತ್ತೆ. ಅದಕ್ಕೆ 4.5% GST 693 ರೂಪಾಯಿ ಒಟ್ಟು ಸೇರಿ 16,093 ರೂಪಾಯಿ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಸ್ನೇಹಿತರೆ ಈ ಪ್ರೀಮಿಯಂ ನ ಸ್ವಲ್ಪ ಗಮನವಿಟ್ಟು ನೋಡಿ. ಯಾಕಂತ ಹೇಳಿದ್ರೆ 5 ಕೋಟಿಗೆ ಅಲ್ಲಿ 1,54,000 ಚಾರ್ಜ್ ಆದ್ರೆ
ಇಲ್ಲಿ ಬರೀ 25 ಲಕ್ಷಕ್ಕೆ 15,400 ರೂಪಾಯಿ ಚಾರ್ಜ್ ಆಗಿದೆ. ಅಂದ್ರೆ 5 ಕೋಟಿ ಮೇಲೆ ಆಲ್ಮೋಸ್ಟ್ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಈಗ ಜೀವನ್ ಅಮರ್ ಪಾಲಿಸಿಯಲ್ಲಿ 7,875 ರೂಪಾಯಿ ಪ್ಲಸ್ 1,417 ರೂಪಾಯಿ 18% GST ಪ್ರಕಾರ ಒಟ್ಟು 9,292 ರೂಪಾಯಿ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಹಾಗೆ ಟೋಟಲ್ ಕಟ್ಟಬೇಕಾಗಿರುವಂತ ಪ್ರೀಮಿಯಂ ಜೀವನ್ ಕಿರಣ್ ಪಾಲಿಸಿಯಲ್ಲಿ 6,30,206 ರೂಪಾಯಿ ಆಗಿದ್ರೆ ಜೀವನ್ ಅಮರ್ ಪಾಲಿಸಿಯಲ್ಲಿ 3,71,680 ರೂಪಾಯಿ ಪ್ರೀಮಿಯಂ ಕಟ್ಟಿರ್ತಾರೆ. ಹಾಗೆ 40 ವರ್ಷಗಳ ಪಾಲಿಸಿ ಟರ್ಮ್ ಮುಗಿದ ನಂತರ ಸರ್ವೈವ್ ಆದಾಗ ಸಿಗುವಂತ ಅಮೌಂಟ್ ಜೀವನ್ ಕಿರಣ್ ಪಾಲಿಸಿಯಲ್ಲಿ 6,16,000 ರೂಪಾಯಿ ಆಗಿರುತ್ತೆ. ಹಾಗೆ ಜೀವನ್ ಅಮರಲ್ಲಿ ಯಾವುದೇ ಮೆಚುರಿಟಿ ಬೆನಿಫಿಟ್ ಇರಲ್ಲ. ಹಾಗೆ ಇನ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲೂ ಸಹ ಏಜ್ ಅನ್ನ 30 ಅಂತ ತಗೊಳ್ಳೋಣ, ಪಾಲಿಸಿ ಟರ್ಮ್ ನ 40 ಅಂತ ತಗೊಳ್ಳೋಣ. ಹಾಗೆ ಪ್ರೀಮಿಯಂ ರೆಗ್ಯುಲರ್ ಪ್ರೀಮಿಯಂ ಅಲ್ಲದೆ ಸಿಂಗಲ್ ಪ್ರೀಮಿಯಂ ಅಂತ ತಗೊಳ್ಳೋಣ. ಮೊದಲಿಗೆ ಸಮ್ ಅಶ್ಯೂರ್ಡ್ 5 crore ಕ್ಯಾಲ್ಕುಲೇಟ್ ಮಾಡೋಣ. ಜೀವನ್ ಕಿರಣ್ ಪಾಲಿಸಿಯಲ್ಲಿ 5 crore ಸಮ್ ಅಶ್ಯೂರ್ಡ್ ಸಿಂಗಲ್ ಪ್ರೀಮಿಯಂ ಆಗಿ ಕಟ್ಟಿ ಅಂತ ಹೇಳಿದ್ರೆ 18,87,300 ಪ್ಲಸ್ 4.5% GST ಅಂದ್ರೆ 84,928 ಒಟ್ಟು 19,72,278 ರೂಪಾಯಿ ಪ್ರೀಮಿಯಂನ ಕಟ್ಟಬೇಕಾಗುತ್ತೆ. ಅದೇ ರೀತಿ ಜೀವನ್ ಅಮರ್ ಪಾಲಿಸಿಯಲ್ಲಿ 15,53,250 ರೂಪಾಯಿ ಜೊತೆಗೆ 18% GST 2,79,585 ರೂಪಾಯಿ ಒಟ್ಟು 18,32,835 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಎರಡು ಪಾಲಿಸಿ ಅವಧಿಯಲ್ಲಿ ಡೆತ್ ಆಯಿತು ಅಂತ ಹೇಳಿದ್ರೆ 5 ಕೋಟಿ ರೂಪಾಯಿ ನಾಮಿನಿಗೆ ಸಿಗುತ್ತೆ. ಒಂದೊಮ್ಮೆ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆಗಿ ಪಾಲಿಸಿ ಮೆಚುರಿಟಿ ಆಯಿತು ಅಂತ ಹೇಳಿದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ 18,87,300 ರೂಪಾಯಿ ರಿಟರ್ನ್ ಬರುತ್ತೆ. ಜೀವನ್ ಅಮರ್ ಪಾಲಿಸಿಯಲ್ಲಿ ಯಾವುದೇ ಮನಿ ರಿಟರ್ನ್ ಆಗಲ್ಲ. ಅದೇ ರೀತಿ ಇದೇ ಎಕ್ಸಾಂಪಲ್ನ 25 ಲಕ್ಷ ಸಮ್ ಅಶ್ಯೂರ್ಡ್ಗೆ ಪ್ರೀಮಿಯಂನ ಚೆಕ್ ಮಾಡಿ ನೋಡೋಣ. ಜೀವನ್ ಕಿರಣ್ ಪಾಲಿಸಿಯಲ್ಲಿ 1,57,275 ಪ್ಲಸ್ 4.5% GST 7,077 ರೂಪಾಯಿ ಒಟ್ಟು 1,64,352 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಜೀವನ್ ಅಮರ್ ಪಾಲಿಸಿಯಲ್ಲಿ 1,03,550 ರೂಪಾಯಿ ಪ್ಲಸ್ 18% GST 18,639 ರೂಪೀಸ್ ಒಟ್ಟು 1,22,189 ರೂಪಾಯಿ ಪ್ರೀಮಿಯಂನ ಕಟ್ಟಬೇಕಾಗುತ್ತೆ. ಇದರಲ್ಲೂ ಸಹ ಪಾಲಿಸಿ ಹೋಲ್ಡರ್ ಪಾಲಿಸಿ ಟರ್ಮ್ ವರೆಗೂ ಸರ್ವೈವ್ ಆಗಿ ಪಾಲಿಸಿ ಮೆಚುರಿಟಿ ಆಯಿತು ಅಂತ ಹೇಳಿದ್ರೆ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಕಟ್ಟಿರುವಂತಹ ಪ್ರೀಮಿಯಂ 1,57,275 ರೂಪಾಯಿ ಮೆಚುರಿಟಿ ಬೆನಿಫಿಟ್ ಆಗಿ ರಿಟರ್ನ್ ಆಗುತ್ತೆ. ಅದೇ ಜೀವನ್ ಅಮರ್ ಪಾಲಿಸಿಯಲ್ಲಿ ಯಾವುದೇ ಮನಿ ರಿಟರ್ನ್ ಆಗಲ್ಲ. ಹಾಗಾದ್ರೆ ಈ ಜೀವನ್ ಕಿರಣ್ ಪಾಲಿಸಿಯಲ್ಲಿ ಸಿಗುವಂತ ಪೇಡ್ ಅಪ್ ವ್ಯಾಲ್ಯೂ ಮೆಚುರಿಟಿ ಪೇಡ್ ಅಪ್ ವ್ಯಾಲ್ಯೂ ಆಗಲಿ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಆಗಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಇದರಲ್ಲೂ ಸಹ ಸೇಮ್ ಎಕ್ಸಾಂಪಲ್ 30 years ಏಜು 40 years ಪಾಲಿಸಿ ಟರ್ಮು ರೆಗ್ಯುಲರ್ ಪ್ರೀಮಿಯಂ 5 crore ಸಮ್ ಅಶ್ಯೂರ್ಡ್ ಇಯರ್ಲಿ ಪ್ರೀಮಿಯಂ 1,54,000 ಪ್ಲಸ್ GST ಪ್ರಕಾರ ತಗೊಳ್ಳೋಣ. GST ಪೋರ್ಷನ್ ರೀಫಂಡ್ ಆಗಲ್ಲ. ಆದ್ರಿಂದ ಇಯರ್ಲಿ ಪ್ರೀಮಿಯಂ 1,54,000 ಏನಿದೆ ಅದನ್ನ ನೆಕ್ಸ್ಟ್ 40 years ವರೆಗೂ ಕಟ್ಟಿರ್ತಾರೆ. ಒಟ್ಟು ಕಟ್ಟಿರುವಂತ ಪ್ರೀಮಿಯಂ 61,60,000 ರೂಪಾಯಿ ಈ ಪಾಲಿಸಿಯಲ್ಲಿಯ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಆಗಿರುತ್ತೆ. ಈಗ ಒಂದೊಮ್ಮೆ ಈ ಪಾಲಿಸಿಯಲ್ಲಿ ಬರೀ 5 ವರ್ಷ ಪ್ರೀಮಿಯಂ ನ ಕಟ್ಟಿ 6ನೇ ವರ್ಷದಿಂದ ಪ್ರೀಮಿಯಂ ಕಟ್ಟೋದ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಈಗ ಮೊದಲನೇದಾಗಿ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಣ. ಈ ಪಾಲಿಸಿಯಲ್ಲಿನ ಡೆತ್ ಸಮ್ ಅಶ್ಯೂರ್ಡ್ 5 crore ಇದೆ. ಆದ್ರಿಂದ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 5 crore ಕಟ್ಟಿರುವ ಒಟ್ಟು ಪ್ರೀಮಿಯಂ ಕಂತು ಅಂತ ಹೇಳಿದ್ರೆ 5 ಕಂತು 5ರಿಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಹಾಗೆ ಕಟ್ಟಬೇಕಾಗಿರುವಂತ ಒಟ್ಟು ಕಂತು 40ರಿಂದ ಡಿವೈಡ್ ಮಾಡಬೇಕಾಗತ್ತೆ. ಆಗ 62,50,000 ರೂಪಾಯಿಗಳ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಸಿಗುತ್ತೆ. ಇದೇ ವ್ಯಾಲ್ಯೂ ಹೊಸ ಡೆತ್ ಸಮ್ ಅಶ್ಯೂರ್ಡ್ ಆಗಿ ಈ ಪಾಲಿಸಿಯಲ್ಲಿ 6ನೇ ವರ್ಷದಿಂದ ಪಾಲಿಸಿ ಟರ್ಮ್ ಎಂಡ್ ಆಗುವವರೆಗೂ ಅಥವಾ ಪಾಲಿಸಿನ ಸರೆಂಡರ್ ಮಾಡುವವರೆಗೂ
ಇರುತ್ತೆ. ಅಂದ್ರೆ ಮುಂದಿನ ಪಾಲಿಸಿ ಅವಧಿಯಲ್ಲಿ ಯಾವಾಗಾದ್ರೂ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಅವರ ನಾಮಿನಿಗೆ 62,50,000 ಸಿಗುತ್ತೆ. ಅದೇ ರೀತಿ ಈ ಎಕ್ಸಾಂಪಲ್ ಅಲ್ಲಿ ಒಂದೊಮ್ಮೆ ಪಾಲಿಸಿ 6th ಇಯರ್ ಇಂದ ಪ್ರೀಮಿಯಂ ನ ಕಟ್ಟಿಲ್ಲ, ಪಾಲಿಸಿ ಟರ್ಮ್ ಮುಗಿಯುವವರೆಗೂ ಹಾಗೆ ಈ ಪೇಡ್ ಅಪ್ ಆಗಿ ಬಿಟ್ರು ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಪೇಡ್ ಅಪ್ ವ್ಯಾಲ್ಯೂ ಸಿಗುತ್ತೆ. ಈ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಮೆಚುರಿಟಿ ಸಮ್ ಅಶ್ಯೂರ್ಡ್ ಅಂದ್ರೆ 61,60,000 ಕಟ್ಟಿರುವ ಪ್ರೀಮಿಯಂ ಕಂತು ಅಂದ್ರೆ 5ರಿಂದ ಮಲ್ಟಿಪ್ಲೈ ಮಾಡ್ತಾರೆ. ಹಾಗೆ ಕಟ್ಟಬೇಕಾಗಿರುವಂತ ಒಟ್ಟು ಕಂತು ಅಂದ್ರೆ 40ರಿಂದ ಡಿವೈಡ್ ಮಾಡ್ತಾರೆ. ಆಗ 7,70,000 ಬರುತ್ತೆ. ಇದೇ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಸ್ನೇಹಿತರೆ, ರೆಗ್ಯುಲರ್ ಪ್ರೀಮಿಯಂ ಪಾಲಿಸಿಯಲ್ಲಿ ಮಿನಿಮಮ್ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೀಮಿಯಂನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾಲಿಸಿನ ಸರೆಂಡರ್ ಮಾಡದೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಮೆಚುರಿಟಿ ಪೇಡ್ ಅಪ್ ಬೆನಿಫಿಟ್ ನ ಎಂಜಾಯ್ ಮಾಡಬಹುದು, ಡೆತ್ ಪೇಡ್ ಅಪ್ ಬೆನಿಫಿಟ್ ನ ಎಂಜಾಯ್ ಮಾಡಬಹುದು. ಇದು ಯಾವುದೇ ಬೆನಿಫಿಟ್ ಬೇಡ ಅಂತ ಹೇಳಿದ್ರೆ ಪಾಲಿಸಿನ ಸರೆಂಡರ್ ಮಾಡಿಕೊಂಡು ಸರೆಂಡರ್ ವ್ಯಾಲ್ಯೂನ ಪಡ್ಕೋಬಹುದು. ಸರೆಂಡರ್ ಮಾಡಿದವಾಗ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ, ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಇದ್ರ ಜೊತೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ. ಈ ವಿಡಿಯೋ ಕುರಿತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನಾವು ರಿಲೀಸ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ತಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ